ನೀನ್ ಹೇಳಿದ್ ನಿಜ ಪಂಚಮಿ. ನಮ್ಮ ದೇವ ಕಾವ್ಯನ ತುಂಬಾ ಹಚ್ಕೊಂಡ್ಬಿಟ್ಟಿದ್ದಾನೆ. ಇವನ್ ಹೀಗಿರ್ಲಿಲ್ಲ. ಯಾವಾಗ್ಲೂ ಕೆಲ್ಸ, ಕರ್ತವ್ಯ, ಜವಾಬ್ದಾರಿ ಅಂತ ಓಡಾಡ್ತಿದ್ದ. ಯಾರ ಹತ್ರನೂ ಜಾಸ್ತಿ ಮಾತಾಡ್ತಾನೆ ಇರ್ಲಿಲ್ಲ. ಇವತ್ ನೋಡು, ನಮ್ಮ ದೇವು ಮುಗ್ಧನಾಗಿ ಪ್ರೀತಿಸೋ ಹುಡುಗ ಆಗೋಗಿದ್ದಾನೆ. ನಮ್ ಕಾವ್ಯ ನಮ್ಮ ಮನೆಗ್ ಬಂದ್ಮೇಲೆ ನಮ್ಮ ದೇವ ಸಂಪೂರ್ಣವಾಗಿ ಬದಲಾಗೋಗಿದ್ದಾನೆ. ಸೆಥೋಸ್ಕೋಪ್ ಎಲ್ಲಿ? ಪ್ರೇಮಾ ಪ್ರೇಮಾ, ನನ್ ಸೆಥೋಸ್ಕೋಪ್ ಎಲ್ಲಿ ಇಟ್ಟಿದ್ಯಾ? ಶೆಟ್, ಅವಳು ತವ್ರ ಮನೆಗೆ ಹೋಗಿದ್ದಾಳೆ ಅನ್ನೋದನ್ನೇ ಮರ್ತೋಗಿದ್ದೀನಲ್ಲ ನಾನು. ಬೇರೆ ಎಲ್ಲಿಟ್ಟಿರ್ತಾಳೆ? ಕಬೋರ್ಡಲ್ಲಿ ನೋಡ್ಲ? ಬಟ್ಟೆ ಜೊತೆನೆ ಇಟ್ಟಿದ್ದಾಳೆ. ಪಾಪ, ನನಗೋಸ್ಕರ ಪ್ಯಾಂಟು ಶರ್ಟ್ ಎಲ್ಲ ಐರನ್ ಮಾಡಿದ್ದಾಳೆ. ನಾನು ನೋಡಿದ್ರೆ ಈ ಬಟ್ಟೆ ಹಾಕೊಂಡಿದ್ದೀನಲ್ಲ, ಚೇಂಜ್ ಮಾಡ್ಲಾ? ರಾಮ್, ಪ್ರೇಮಾ, ಈ ಅಂಗಿಲಿ ನೀನ್ ತುಂಬಾ ಕಾಣಿಸ್ತಿದ್ಯಾ. ಪ್ರೇಮಾ, ಈ ತರಲೆ ಇಲ್ಲಿದ್ದಾಗಲೂ ಡಿಸ್ಟರ್ಬ್ ಮಾಡ್ತಾಳೆ, ತವ್ರ ಮನೆಗೆ ಹೋದ್ಮೇಲೆ ಡಿಸ್ಟರ್ಬ್ ಮಾಡ್ತಿದ್ದಾಳಲ್ಲ. ನೋಡು ಪ್ರೇಮಾ, ನೀನ್ ಐರನ್ ಮಾಡಿಟ್ಟಿರೋ ಬಟ್ಟೆನೇ ಹಾಕೊಂಡಿದ್ದೀನಿ. ಓಕೆ? ಹೌದು ಪಂಚಮಿ, ತುಂಬಾ ತಡವಾಗೋಗಿದೆ. ಮಹಾದೇವು ಇನ್ನೂ ಬಂದಿಲ್ಲ ನೋಡು. ಯಾವತ್ತೂ ಅಷ್ಟು ತಡವಾಗಿ ಮನೆಗೆ ಬಂದವನೇ ಅಲ್ಲ. ಒಂದ್ ವೇಳೆ ಲೇಟ್ ಆಗತ್ತೆ ಅಂದ್ರೆ ನನ್ಗೊಂದು ಫೋನ್ ಮಾಡ್ತಿದ್ದ. ಇವತ್ ನೋಡು, ಫೋನು ಮಾಡಿಲ್ಲ. ಎಲ್ಲಿ ಹೋಗಿದ್ದಾನೋ ಏನು. ಮಹಾದೇವು, ಎಲ್ಲ ಹೋಗಿದೆ? ಯಾಕೋ ಅಷ್ಟೊಂದು ಲೇಟ್ ಆಗಿ ಬರ್ತಿದ್ಯಾ? ಅದು ಮಿಲ್ಲಲ್ಲಿ ಲೋಡ್ ಜಾಸ್ತಿ ಇತ್ತು ಕಣಮ್ಮ, ಸಾನೆ ಕ್ಯಾಮೆ, ಅದಕ್ಕೆ ಬರೋದೋಸಿ ತಡ ಆಯ್ತು. ಸರಿಪ್ಪ, ಹೀಗಾಗಿದೆ ಅಂತ ಒಂದು ಫೋನ್ ಮಾಡಿ ಹೇಳ್ಬೋದಾಗಿತ್ತಲ್ವಾ? ಕೆಲ್ಸದ ಒತ್ತಡದಾಗೆ ಮರ್ತೋಯ್ತು ಕಣಮ್ಮ. ತಪ್ಪಾಯ್ತು, ಇನ್ನೊಂದು ಕಿತ ಹಂಗ ಹಾಕಿಲ್ಲ. ಅರೆ, ಪ್ರೇಮ ವಿಡಿಯೋ ಕಾಲ್ ಮಾಡ್ತಿದ್ದಾಳೆ. ಮಾತಾಡ.
ಹಾಯ್ ಪ್ರೇಮ, ಹೇಗಿದೆಯಾ ಇವಾಗ? ಇವತ್ತಿನ ಪೂಜೆ ಹ್ಞೂ ಪೂಜೆ ಎಲ್ಲ ಮುಗೀತು. ಆದ್ರೆ ದೇವ್ರ ದರ್ಶನನೇ ಆಗಿಲ್ವೇ, ಅದಕ್ಕೆ ದೇವ್ರ ದರ್ಶನ ಮಾಡೋಣ ಅಂತ ಫೋನ್ ಮಾಡಿದೆ. ಏನಂದೆ? ಏನಿಲ್ಲ ಬಿಡು. ಸರಿ, ಇವತ್ತು ಸರಿಯಾಗಿ ಊಟ ತಿಂಡಿ ಎಲ್ಲ ಮಾಡ್ದೆ ತಾನೆ? ಮಾಡಿದೆ. ಎಷ್ಟೊತ್ತಿಗೆ ತಿಂಡಿ ಮಾಡ್ದೆ? ಮೇ ಬಿ ಒಂದು 10 ಗಂಟೆ ತಿಂದೆ ಅನ್ಸುತ್ತೆ. 10 ಗಂಟೆಗ? ನಿಂಗೆ ಸ್ವಲ್ಪನಾದ್ರೂ ಜವಾಬ್ದಾರಿ ಇದೆಯಾ? ಆರೋಗ್ಯದ ಮೇಲೆ ಕಾಳಜಿ ಇದೆಯೋ ಇಲ್ವೋ ನಿಂಗೆ? ಡಾಕ್ಟರ್ ಅಂತ ಡಾಕ್ಟ್ರು ಸರಿಯಾಗಿ ಸಮಯಕ್ಕೆ ತಿನ್ಲಿಲ್ಲ ಅಂದ್ರೆ ಅಸಿಡಿಟಿ ಆಗತ್ತೆ ಅಂತ ನಿಂಗೆ ಗೊತ್ತಿಲ್ವಾ? ನೋಡು, ಹೀಗೆ ಮಾಡಿದ್ರೆ ಚೆನ್ನಾಗಿರಲ್ಲ. ನಾನು ಇದ್ದಿದ್ರೆ ಹೇಳ್ಕೊಂಡು ಹೋಗಿ ತಿಂಡಿ ಮಾಡಿಸಿರ್ತಿದ್ದೆ. ಇನ್ನೊಂದ್ಸತಿ ಏನಾದ್ರೂ ಹೀಗೆ ಮಾಡಿದ್ರೆ ಬಸ್ ಹತ್ಕೊಂಡು ಸೀದಾ ಅಲ್ಲಿಗೆ ಬಂದು ತಲೆ ಮೇಲೆ 2 ಮೊಟಕ್ತೀನಿ. ಹಲೋ 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 ಹಲೋ, ಸ್ಟಾಪ್ ಸ್ಟಾಪ್ ಸ್ಟಾಪ್. ಏನಿದು ಉಸಿರಾಡಕ್ಕೂ ಬಿಡ್ತಿಲ್ಲ, ಹಂಗ್ ಬೈತಿದೆಯಲ್ಲ? ನೀನ್ ಮಾಡಿರೋ ಕೆಲ್ಸಕ್ಕೆ ಬೆನ್ಮೇಲೆ 2 ತಟ್ಟಿ ಶಬಾಷ್ ಅಂತ ಚಾಕ್ಲೇಟ್ ಬೇರೆ ಕೊಡ್ಸ್ಬೇಕಾ? ಇಲ್ಲ ಪ್ರೇಮ, ಆಕ್ಚುಲಿ ಇವತ್ತಾಕೋ ಬೇಗ ಹಸುವಾಗ್ಲಿಲ್ಲ, ಅದಕ್ಕೆ ಸ್ವಲ್ಪ ಲೇಟಾಗಿ ಊಟ ಮಾಡಿದೆ. ಹಾಗಂತ ಈ ತರ ಬೈತಾರ? ಇನ್ನ ಬೈತಾ ಇದ್ದೆ, ಆದ್ರೆ ಜಾಣ ಮರಿತರ ನಾನು ಇಟ್ ಬಂದಿದ್ ಬಟ್ಟೆನ ಹಾಕೊಂಡಿದ್ಯಲ್ಲ, ಅದಕ್ಕೆ ಸುಮ್ನೆ ಬಿಡ್ತಾ ಇದ್ದೆ. ಈ ಬಟ್ಟೆಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ಯಾ ಗೊತ್ತಾ ರಾಮ್? ಈಗ್ಲೇ ಅಲ್ಲಿಗೆ ಓಡ್ ಬಂದು ನಿನ್ನ ನೋಡ್ಬೇಕನ್ಸ್ತಿದೆ ರಾಮ್. ಹೋ, ಓಡ್ಕೊಂಡ್ ಬಂದ್ಬಿಡ್ತೀಯಾ? ಹ್ಞೂ, ಸ್ಕೂಲಲ್ಲಿ ಫಸ್ಟ್ ರನ್ನರ್ ನಾನೇ, ಗೊತ್ತಲ್ವಾ ನಿಂಗೆ? ಗೊತ್ತು ಗೊತ್ತು. ನೀ ಅಲ್ಲಿಂದ ಇಲ್ಲಿ ಓಡ್ಕೊ ಬಂದ್ಬಿಟ್ರೆ ಅಲ್ಲಿ ಪೂಜೆಲಿ ಯಾರು ಪಾಲ್ಗೊಳ್ಳೋದು? ಅದೇ ಸಮಸ್ಯೆ ನೋಡು. ಸರಿ, ಮಧ್ಯಾಹ್ನದ ಊಟ ಮಧ್ಯಾಹ್ನನೇ ಮಾಡ್ತಿದ್ಯಾ ಅಥವಾ ಸಂಜೆ ಮಾಡ್ತಿದ್ಯಾ? ಪ್ರೇಮ, ಕರೆಕ್ಟ್ ಟೈಮ್ಗೆ ಮಾಡ್ದೆ ಪ್ರೇಮ. ನೀನ್ ಈ ತರ ನಾನ್ ಸ್ಟಾಪ್ ಆಗಿ ಬೈಯೋಷ್ಟು ಲೇಟ್ ಆಗಿ ಏನ್ ಮಾಡಿಲ್ಲ, ಸರಿನಾ? ನೋಡು, ನಾನಿಲ್ಲ ಅಂತ ನಿನ್ ದಿನಚರಿನ ಹೇಗೆಗೋ ಮಾಡ್ಕೊಂಡು ಆರೋಗ್ಯ ಹಾಳು ಮಾಡ್ಕೋಬೇಡ, ಸರಿನಾ? ಆಯ್ತು ಪ್ರೇಮ, ನೀನ್ ನನ್ ಬಗ್ಗೆ ಚಿಂತೆ ಮಾಡ್ಬೇಡ. ನೀನ್ ಇದ್ದಾಗ ನನ್ನ ರೋಟೀನ್ ಏನಿತ್ತೋ ಈಗ್ಲೂ ಕೂಡ ಹಾಗೆ ಇದೆ, ಓಕೆನಾ? ಸರಿ ಪ್ರೇಮ, ನೀನೀಗ ರೆಸ್ಟ್ ಮಾಡು, ನಾನು ರೆಸ್ಟ್ ಮಾಡ್ತೀನಿ. ಓಕೆ, ಬಾಯ್. ಸರಿ ಸರಿ, ಶುಭರಾತ್ರಿ, ಸಿಹಿ ಕನಸು. ಹೇಯ್ ತರ್ಲೆ, ಸಾಕೋಗ್ ಮಲ್ಕೋಗು. ಗುಡ್ ನೈಟ್. ಗಂಡನ ಮನೆಯಿಂದ ಬಂದು ಇನ್ನ 2 ಅವರ್ ಆಗ್ಲಿಲ್ಲ, ಆಗ್ಲೇ ಗಂಡಂಗ್ ಫೋನ್ ಮಾಡ್ದ್ಯಾ? ಅಲ್ಲ ಕಣೆ, ದಿನಕ್ಕೆ ನಿನ್ ಗಂಡಂಗ್ ಅದ್ ಎಷ್ಟ್ ಸಲ ಫೋನ್ ಮಾಡ್ತೀಯಾ? ರಿಸೀವ್ ಮಾಡೋದಕ್ಕಾದ್ರೂ ರಾಮಗ್ ಬೇಜಾರಾಗಲ್ವಾ? ಇದೇನಮ್ಮ ಹೀಗೆ ಹೇಳ್ತಿದ್ಯಾ? ಹೆಂಡತಿ ಫೋನ್ ಮಾಡಿದ್ರೆ ಗಂಡಂಗೆ ಬೇಜಾರಾಗ್ಬೇಕು? ಅದ್ ಹಾಗಲ್ಲ ಕಣೆ, ಸಮಯ ಸಂದರ್ಭ ನೋಡ್ಕೊಂಡ್ ಫೋನ್ ಮಾಡೋದಲ್ವಾ? ಸಮಯ ಸಂದರ್ಭ ನೋಡ್ಕೊಂಡು ಅವನನ್ನ ನೆನ್ಪು ಮಾಡ್ಕೊಳಲ್ಲ ನಾನು. ನನಗ್ ನೆನ್ಪಾದಾಗೆಲ್ಲ ಅವನಿಗೆ ಫೋನ್ ಮಾಡೋಳೆ. ಹುಚ್ಚು ಪ್ರೀತಿ ಕಣೆ ನಿಂದು. ನಿನ್ ಗಂಡನ ಅದೆಷ್ಟು ಪ್ರೀತಿ ಮಾಡ್ತೀಯಾ? ನನ್ ಗಂಡನ್ ನಾನ್ ಪ್ರೀತಿ ಮಾಡ್ದೆ, ಇನ್ಯಾರು ಮಾಡ್ತಾರೆ? ಆಯ್ತಾಯ್ತು, ಊಟಕ್ ಬಾ. ನೋಡ್ದೆ ಶಾರದಾ, ನನ್ನ ಮಗಳು ರಾಮ್ನ ಎಷ್ಟು ಪ್ರೀತಿ ಮಾಡ್ತಿದ್ದಾಳೆ ಅಂತ. ನನ್ನ ಮಗಳು ಕೊಟ್ಟಷ್ಟು ಪ್ರೀತಿ ಅವನಿಂದ ಸಿಕ್ಕತ್ತೆ ಅಂತ ನನಗೀಗಲೂ ಅನಿಸ್ತಾ ಇಲ್ಲ ಕಣೆ. ಇರಿ, ಇದೆಲ್ಲ ಸ್ವಲ್ಪ ದಿವಸ ಕಣ್ರಿ, ಆಮೇಲೆಲ್ಲ ಸರಿ ಹೋಗುತ್ತೆ. ಅದೇನು ಸರಿ ಹೋಗುತ್ತೋ? ಈ ತುಂಬ ಓದ್ಕೊಂಡಿರೋರು ಮೆದುಳಿನಿಂದ ಯೋಚನೆ ಮಾಡ್ತಾರಂತೆ. ನಮ್ಮ ಮಹಾದೇವನಂತವರು ಹೃದಯದಿಂದ ಪ್ರೀತಿ ಮಾಡ್ತಾರೆ.
ಕಾವ್ಯ, ದಿಟಾಯುಳ್ಳ ನಮ್ಮಮ್ಮ, ನಮ್ಮ ಪಂಚಮಿ, ನಮ್ಮ ಕುಟುಂಬದವ್ರನ್ನ ಬಿಟ್ಟು ಬೇರೆಯವ್ರನ್ನ ನನ್ನ ಹೃದಯದಾಗ ಇಟ್ಕೋತೀನಿ ಅಂತ ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ನಾಳೆ ದಿನ ನನಗೆ ಹೆಂಡ್ರಾಗಿ ಬರೋಳು ಹೆಂಗಿರ್ತಾಳೋ, ಈ ಮನೆಗೆ ಹೊಂದ್ಕತಾಳೋ ಇಲ್ವೋ, ಸಂಬಂಧಗಳು ಹಾಳಾಯ್ತವೇನೋ ಅಂತ ಸ್ಯಾನೆ ಭಯ ಆಯ್ತು. ಅದಕ್ಕೆ ನಾನು ಮದುವೆ ತಂಟೆಗೆ ಹೋಗೇ ಇರಲಿಲ್ಲ. ನಿನ್ ಜೋಡಿ ಮದುವೆ ಆದ್ಮೇಕು ಅಷ್ಟೇ. ನಾಳೆ ದಿನ ಏನೇನಾಯ್ತದಪ್ಪ ಅಂತ ಭಯ ಆಯ್ತು. ಆದ್ರೆ ನಾನು ನಿನ್ನನ್ನ ಈಟೊಂದು ಪಿರುತಿ ಮಾಡ್ತೀನಿ ಅಂತ ದೇವ್ರಾಣೆಗೂ ಅನ್ಕೊಂಡಿರ್ಲಿಲ್ಲ. ನೀನ್ ಹಿಂಗೆ ಒಂದಿನ ತವ್ರ ಮನೆಗೆ ಹೋಯ್ತೀಯ, ನೀನಿಲ್ಲ ಅಂತ ನಾನು ಈಟೊಂದು ಬೇಚಾಡ್ತೀನಿ ಅಂತ ನನ್ನ ಕನ್ಸಲ್ಲೂ ನೆನ್ಸಿರ್ಲಿಲ್ಲ. ದಿಟಾಯುಳ್ಳ, ನೀನಿಲ್ದೆ ನನಗೆ ಸ್ಯಾನೆ ಬೇಸರ ಆಯ್ತೈತೆ. ನನಗೆ ಗೊತ್ತು ಸ್ವಲ್ಪ ದಿನದಲ್ಲೇ ನೀನು ವಾಪಸ್ ಬರ್ತೀಯ ಅಂತ. ಇಲ್ಲೊಂಥರ ಆಯ್ತೈತೆ. ನೀನಿಲ್ದೆ ಕಾಲ ಕಳೆಯೋದು ಸ್ಯಾನೆ ಕಷ್ಟ ಆಯ್ತೈತೆ ಕಾವ್ಯ. ನೀನ್ ಹೇಳಿದ್ ನಿಜ ಪಂಚಮಿ. ನಮ್ಮ ದೇವ ಕಾವ್ಯನ ತುಂಬಾ ಹಚ್ಕೊಂಡ್ಬಿಟ್ಟಿದ್ದಾನೆ. ಇವನ್ ಹೀಗಿರ್ಲಿಲ್ಲ. ಯಾವಾಗ್ಲೂ ಕೆಲ್ಸ, ಕರ್ತವ್ಯ, ಜವಾಬ್ದಾರಿ ಅಂತ ಓಡಾಡ್ತಿದ್ದ. ಯಾರ ಹತ್ರನೂ ಜಾಸ್ತಿ ಮಾತಾಡ್ತಾನೆ ಇರ್ಲಿಲ್ಲ. ಇವತ್ ನೋಡು, ನಮ್ಮ ದೇವು ಮುಗ್ಧನಾಗಿ ಪ್ರೀತಿಸೋ ಹುಡುಗ ಆಗೋಗಿದ್ದಾನೆ. ನಮ್ ಕಾವ್ಯ ನಮ್ಮ ಮನೆಗ್ ಬಂದ್ಮೇಲೆ ನಮ್ಮ ದೇವ ಸಂಪೂರ್ಣವಾಗಿ ಬದಲಾಗೋಗಿದ್ದಾನೆ. ಹುಚ್ಚ.